ಎಲ್ಲರಿಗೂ ನಮಸ್ಕಾರ. ಇದು ಮೀಡಿಯಾ ವಾಚ್. ನಾನು ಶೇಷಧರ್ ಭಟ್. ಇವತ್ತಿನ ಬಹುತೇಕ ಎಲ್ಲ ಪತ್ರಿಕೆಗಳು ನನ್ನ ಜೊತೆವೇ ಪತ್ರಿಕೆಗಳಲ್ಲಿರುವ ಪ್ರಮುಖ ಸುದ್ದಿಗಳ ವಿಶ್ಲೇಷಣೆ ಇದು. ಸೊ ಬಹಳ ಮುಖ್ಯವಾದ ಎರಡು ಸುದ್ದಿಗಳ ಬಗ್ಗೆ ನಾನು ಮಾತನಾಡೋದಕ್ಕೆ ಇಷ್ಟಪಡ್ತೀನಿ ಇವತ್ತು. ಅದು ಕೇಂದ್ರ ಮಟ್ಟದಲ್ಲಿ ಬಿಜೆಪಿಗೆ ಪರ್ಯಾಯವಾಗಿ ಒಂದು ರಾಜಕೀಯ ಒಕ್ಕೂಟವನ್ನು ರಚಿಸುವ ಒಂದು ಯತ್ನ ನಡೆದದ್ದು. ಸೊ ಅದರ ಶೀರ್ಷಿಕೆ ಹೀಗಿದೆ: ಪವಾರ್ ನೇತೃತ್ವದ ಪ್ರತಿಪಕ್ಷಗಳ ಸಭೆಗೆ ಬಾರದ ಕಾಂಗ್ರೆಸ್, ಬಿಜೆಪಿ ವಿರೋಧಿಗಳ ಒಗ್ಗಟ್ಟು ಅಂತ. ಸೊ ಬಿಜೆಪಿಗಳ ವಿರೋಧಿ ಪಕ್ಷಗಳೇನಿವೆ, ಬಿಜೆಪಿಯನ್ನು ವಿರೋಧಿಸುವಂಥ ಪಕ್ಷಗಳು, ಅವು ಒಂದಾಗಬೇಕಾದ ಅನಿವಾರ್ಯತೆ ಕೆಲವರಿಗಾದರೂ ಅರ್ಥ ಆಗಿದೆ ಅನ್ನೋದು ಬಹಳ ಮುಖ್ಯವಾದ್ದು. ಸೊ ನಿನ್ನೆ ಶರದ್ ಪವಾರ್ ಅವರ ನೇತೃತ್ವದಲ್ಲಿ, ಮಹಾರಾಷ್ಟ್ರದ ಸ್ಟ್ರಾಂಗ್ ಮ್ಯಾನ್ ಶರದ್ ಪವಾರ್ ಅವರ ನೇತೃತ್ವದಲ್ಲಿ ಸಭೆ ನಡೀತು. ಈ ಸಭೆಯಲ್ಲಿ TMC, SP, AAP, RLD, ಎಡರಂಗ ಸೇರಿದಂತೆ ಪ್ರತಿಪಕ್ಷಗಳ ಮುಖಂಡರು ಏನಿದ್ರು ಅವರ ಎಲ್ಲ ಪಾಲ್ಗೊಂಡಿದ್ದರು. ದೇಶದ ಮುಂದಿನ ಹಲವು ವಿಚಾರಗಳ ಬಗ್ಗೆ ನಾವು ಚರ್ಚೆ ನಡೆಸಿದ್ವಿ ಅಂತ ಕೂಡ ಅವರು ಹೇಳಿದರು. ಆದರೆ ಇದು ಬಹಳ ಮುಖ್ಯವಾದ್ದು ಅಂದರೆ ಮುಂಬರುವ ಲೋಕಸಭಾ ಚುನಾವಣೆಯ ಹೊತ್ತಿಗೆ ಇನ್ನೊಂದು ರಂಗವನ್ನು ರಚಿಸುವ ಯತ್ನ ಇದು. ಸೊ NCP ಮುಖಂಡ ಶರದ್ ಪವಾರ್ ಅವರೇನಿದ್ದಾರೆ, ಅವರು ಈ ಒಂದು ಸಭೆಯ ನೇತೃತ್ವವನ್ನು ಅಧ್ಯಕ್ಷತೆಯನ್ನು ವಹಿಸಿದರು. ಆದರೆ ಇದನ್ನು ಕರೆದದ್ದು, ಈ ಸಭೆ ಕರೆದದ್ದು ಯಶವಂತ್ ಸಿನ್ಹಾ. ನಿಮಗೆ ಗೊತ್ತಲ್ಲ, BJPಯ ಹಿರಿಯ ನಾಯಕರಾಗಿದ್ದವರು. ಮೋದಿ ಬಂದ ಮೇಲೆ ಅವ್ರನ್ನ ನೆಗ್ಲೆಕ್ಟ್ ಮಾಡಲಾಯಿತು. ಅವ್ರನ್ನ ಪಕ್ಷದಿಂದ ಹೊರಗೆ ಬಂದು ಅವರು ರಾಷ್ಟ್ರಮಂಚ್ ಅಂತ ಒಂದು ವೇದಿಕೆಯನ್ನು ಸೃಷ್ಟಿಸಿದರು. ಈ ರಾಷ್ಟ್ರಮಂಚ್ ಏನಿದೆ, ಈ ರಾಷ್ಟ್ರಮಂಚನ ಅಡಿಯಲ್ಲಿ ಈ ಸಭೆಯನ್ನು ಕರೆಯಲಾಯಿತು ಅಂತ. ಸೊ ಸುಮಾರು 2 ಗಂಟೆಗಳ ಕಾಲ ಮಾತನಾಡಿದ್ರು. ಇದೊಂದು ಪೂರ್ವಭಾವಿ ಸಭೆ. ಹಾಗೆ ಮುಂಬರುವ ಚುನಾವಣೆಯಲ್ಲಿ ಏನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದು. ಸೊ ಇನ್ನೂ ಹಲವು ಸಭೆಗಳನ್ನು ನಡೆಸಬೇಕಾಗತ್ತೆ. ಆದರೆ ಈ ಸಭೆಯಲ್ಲಿ ಕಾಂಗ್ರೆಸ್ ಪಾಲ್ಗೊಂಡಿರಲಿಲ್ಲ. ಹಾಗೆಯೇ ಕಾಂಗ್ರೆಸ್ ಮಿತ್ರ ಪಕ್ಷವಾದಂಥ ಶಿವಸೇನೆ, ಮಹಾರಾಷ್ಟ್ರದಲ್ಲಿ ಶಿವಸೇನೆ ಕೂಡ ಭಾಗವಹಿಸಿರಲಿಲ್ಲ. DMK ಕೂಡ ಭಾಗವಹಿಸಿರಲಿಲ್ಲ. ಸೊ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವುದು, ಕಾಂಗ್ರೆಸ್ ಈ ಒಕ್ಕೂಟದಿಂದ ಹೊರಗೆ ಉಳಿಯುವುದಕ್ಕೆ ಬಯಸಿದೆ. ಯಾಕೆಂದರೆ ಕಾಂಗ್ರೆಸ್ ಪಕ್ಷ ಏನಿದೆ ಅದು ಬೇರೆಯವರಿಗೆ ನಾಯಕತ್ವ ಬಿಟ್ಟುಕೊಡೋದಕ್ಕೆ ಸಿದ್ಧ ಇಲ್ಲ. ಶರದ್ ಪವಾರ್ ನಾಯಕತ್ವ ಅದಕ್ಕೆ ಸಿದ್ಧ ಇಲ್ಲ. ಆದ್ದರಿಂದ ಈಗ ಗಮನಿಸಿದರೆ ಮುಂಬರುವ ಚುನಾವಣೆ ಹೊತ್ತಿಗೆ ಮತ್ತೆ 3 ರಂಗಗಳಾಗ್ಬೋದು. ಆದರೆ ಕಾಂಗ್ರೆಸ್ ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು. ಕಾಂಗ್ರೆಸ್ ಭ್ರಮೆಯನ್ನು ಬಿಡಬೇಕು. ನಾನೊಬ್ಬನೇ ಅಧಿಕಾರಕ್ಕೆ ಬಂದರೂ ನಾನೇ ಪ್ರಧಾನಿ ಆಗೋದಿದ್ದರೆ ನಮ್ಮವರೇ, ಇಂತಹ ಹುಚ್ಚುತನವನ್ನು ಕಾಂಗ್ರೆಸ್ ತಕ್ಷಣ ಬಿಟ್ಟರೆ ದೇಶದ ದೃಷ್ಟಿಯಿಂದ ಒಳ್ಳೆಯದು. ಸೊ ಯಾರು ಪ್ರಧಾನಿ ಆಗಬೇಕು ಅನ್ನೋದು ನೀವು BJP ಸೋಲಿಸಿದ ಮೇಲೆ ಆಗಬೇಕಾದ ತೀರ್ಮಾನ ಹೊರತು, ನಾವು ನಾಯಕತ್ವ ವಹಿಸ್ಕೋತೀವಿ, ಪ್ರಧಾನಿ ಆಗಬೇಕಾದ ರಾಹುಲ್ ಗಾಂಧಿ, ಹೀಗೆ ಹೊರಟ್ರೆ ಸಮಸ್ಯೆ ಬಗೆಹರಿಯಲ್ಲ. ಅವ್ರ ಉದ್ದೇಶವನ್ನು ಪ್ರಶ್ನಿಸಬೇಕಾಗುತ್ತೆ. ಆದ್ದರಿಂದ ಕಾಂಗ್ರೆಸ್ ಪಕ್ಷದ ಉದ್ದೇಶವನ್ನು ನಾನು ಇಲ್ಲಿ ಪ್ರಶ್ನಿಸ್ತಾ ಇದ್ದೀನಿ. BJPಯನ್ನು ಡಿಫೀಟ್ ಮಾಡಬೇಕು ಅಂತ ಕಾಂಗ್ರೆಸ್ಗೆ ಕನಿಷ್ಠ ಒಂದು ಆಲೋಚನೆ ಇದ್ದರೂ ಕೂಡ ಒಂದು ಬ್ರಾಡರ್ ಆದ BJPಯೇತರ ರಾಜಕೀಯ ಪಕ್ಷಗಳೇನಿವೆ ಬರಬೇಕಾದ್ದು ಅನಿವಾರ್ಯ. ಈವನ್ BJPಯೇತರ ಪಕ್ಷಗಳು ಒಂದಾದರೂ ಕೂಡ ಆ ಎಲ್ಲ ಪಕ್ಷಗಳು ಸೇರಿ BJPಯನ್ನು ಸೋಲ್ಸೋಕ್ಕಾಗತ್ತಾ ಇಲ್ವಾ ಅನ್ನೋದು ಬೇರೆ ಪ್ರಶ್ನೆ. ಆದರೆ ಟಫ್ ಫೈಟ್ ಕೊಡೋದಕ್ಕೆ ಸಾಧ್ಯ ಇದೆ. ಅದರ ಜೊತೆಗೆ ಭಾರತ ಒಂದು ರೀತಿಯ ಒಕ್ಕೂಟಗಳು, ಇದು ಭಾರತ ಒಕ್ಕೂಟ ನಾನು ಹೇಳ್ತಾ ಇದ್ದೀನಿ. ಭಾರತದ ಒಳಗಡೆ ಹಲವು ದೇಶಗಳಿವೆ. ಒಂದು ದೇಶದ ಒಳಗೆ ಹಲವು ದೇಶಗಳಿವೆ. ಕರ್ನಾಟಕ ಒಂದು ದೇಶವೇ, ತಮಿಳುನಾಡು ಒಂದು ದೇಶವೇ, ಮಹಾರಾಷ್ಟ್ರ ಒಂದು ದೇಶವೇ ಅಲ್ವಾ? ಅದರಿಂದ ಈ ಎಲ್ಲ ದೇಶಗಳ ಸಂಸ್ಕೃತಿ ಪರಂಪರೆಯನ್ನು ಉಳಿಸಬೇಕಾದ್ದೇನಿದೆ, ಅದನ್ನು ಉಳಿಸಬೇಕಾದ್ರೆ BJPಯನ್ನು ಅಧಿಕಾರದಿಂದ ಹೊರದಬ್ಬಿದರೆ ಮಾತ್ರ ಸಾಧ್ಯ. BJP ಯಾವತ್ತೂ ಕೂಡ ಅದು ಏಕ್ ಭಾರತ್ ಅಂತ ಮಾತನಾಡ್ತಾ ಎಲ್ಲ ಬಹುಮುಖಿ ಸಂಸ್ಕೃತಿಯನ್ನು ನಾಶಪಡಿಸುವಂಥದ್ದು, ಆ ಸಂಸ್ಕೃತಿಯನ್ನು ಉಳಿಸುವುದಕ್ಕಾಗಿ ಒಂದಾಗಬೇಕಾದ ಅನಿವಾರ್ಯ. ಕಾಂಗ್ರೆಸ್ಗೆ ಜ್ಞಾನೋದಯ ಆಗಲಿ. ಕಾಂಗ್ರೆಸ್ಗೆ ಜ್ಞಾನೋದಯ ಆಗದಿದ್ದರೆ ಕಾಂಗ್ರೆಸ್ ಪಕ್ಷ ನಾಶ ಆಗುತ್ತೆ. ಅದರ ಜೊತೆಗೆ ಈ ದೇಶದ ಪ್ರತಿಪಕ್ಷ ರಾಜಕಾರಣ ಕೂಡ, ಕಾಂಗ್ರೆಸ್ ತನ್ನ ಭ್ರಮೆಯಿಂದ ಹೊರಗೆ ಬರದೇ ಇದ್ದರೆ ಆ ಪಕ್ಷಕ್ಕೆ ಉಳಿಗಾಲ ಇಲ್ಲ ಅಂತ. ಇನ್ನೊಂದು ಸುದ್ದಿ ಬಗ್ಗೆ ನಾನು ಮಾತನಾಡ್ತಾ ಇರೋದು, ಪ್ರಧಾನಿ ಸಭೆಯಲ್ಲಿ ಪಾಲ್ಗೊಳ್ಳಲು ಗುಪ್ಕಾರ್ ಕೂಟದ ನಿರ್ಧಾರ ಅಂತ. ಪ್ರಮುಖ ರಾಜಕೀಯ ಪಕ್ಷಗಳೊಂದಿಗೆ ನಾಳೆ ಮಾತುಕತೆ. ಪ್ರಧಾನಿ ನರೇಂದ್ರ ಮೋದಿಯವರು ಕಾಶ್ಮೀರದ ವಿಶೇಷ ಸ್ಥಾನಮಾನವನ್ನು ವಾಪಸ್ ಪಡೆಯುವ ತೀರ್ಮಾನ ಕೈಗೊಂಡ ಮೇಲೆ ಪ್ರಥಮ ಬಾರಿಗೆ ಪ್ರತಿಪಕ್ಷಗಳ ಸಭೆ ಕರೆದಿದ್ದಾರೆ. ಈ ಪ್ರತಿಪಕ್ಷಗಳ ಸಭೆ ಯಾಕೆ ನಡೀತಾ ಇದೆ?
ಪ್ರಧಾನಿ ಯಾವ ಚರ್ಚೆ ಮಾಡ್ತಿದ್ದಾರೆ ಈ ಬಗ್ಗೆ ಹಲವು ರೀತಿಯ ಅಭಿಪ್ರಾಯಗಳಿವೆ. ಕೆಲವರ ಪ್ರಕಾರ ಏನು ಡಿಲಿಮಿಟೇಷನ್ ಆಫ್ ಇದನ್ನು ಮಾಡ್ತಾ ಇದ್ದಾರೆ ಅಲ್ಲಿ, ಅದಕ್ಕಾಗಿ ಅವರ ಅಭಿಪ್ರಾಯ ಪಡೆಯೋದಕ್ಕೆ ಅಂತ ಹೇಳಲಾಗ್ತದೆ. ಇನ್ನೊಂದು ಕಡೆ ಮತ್ತೊಂಥರ ರಾಜಕೀಯ ಮೂವ್ ಅಂತ. ಆದರೆ ಕಾಶ್ಮೀರದ ಬಹುಮುಖ್ಯವಾದ ಸಮಸ್ಯೆ ಅಂದರೆ ಅದು ನೆಹರು ಕಾಲದಿಂದ ಕಾಶ್ಮೀರಕ್ಕೆ ಸಂಬಂಧಪಟ್ಟ ಹಾಗೆ ತೀರ್ಮಾನ ತೆಗೆದುಕೊಳ್ಳುವಾಗ ಅಲ್ಲಿಯ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಲೇ ಇಲ್ಲ. ನೀವು ಯಾವುದೇ ಒಂದು ರಾಜ್ಯದ ಬಗ್ಗೆ ನಾವು ತೀರ್ಮಾನ ಚರ್ಚೆ ಮಾಡುವಾಗ ಅಲ್ಲಿಯ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಜನರನ್ನು ಬಿಟ್ಟು ತೀರ್ಮಾನ ತೆಗೆದುಕೊಳ್ಬೋದು. ಆದರೆ ಕಾಶ್ಮೀರದ ಹಣೆ ಬರೋನೋ ಏನೋ ಗೊತ್ತಿಲ್ಲ, ಕಾಶ್ಮೀರದ ಆದದ್ದೇ ಹಾಗೆ. ಶೇಖ್ ಅಬ್ದುಲ್ಲಾ ಅವರನ್ನು ಹಲವು ಕಾಲ ನೆಹರು ಮತ್ತು ಕಾಂಗ್ರೆಸ್ ಪಕ್ಷ ಅವರನ್ನು ಜೈಲಿಗಟ್ಟಿತ್ತು, ಮತ್ತೆ ವಾಪಸ್ ತಂದು ಮುಖ್ಯಮಂತ್ರಿ ಮಾಡೋದು, ಮತ್ತೆ ಜೈಲಿಗಟ್ಟೋದು, ವಾಪಸ್ ತಂದು ಮುಖ್ಯಮಂತ್ರಿ ಮಾಡೋದು. ಸೊ ಈಗಲೂ ಕೂಡ ಅಷ್ಟೆ. ಈಗ ಅವರನ್ನು ಬಹುತೇಕ ಫರೂಕ್ ಅಬ್ದುಲ್ಲಾರಿಂದ ಪ್ರಾರಂಭವಾಗಿ ಮೆಹಬೂಬ ಮುಫ್ತಿವರೆಗೆ ಎಲ್ಲರನ್ನ ಜೈಲಿಗಟ್ಟಲಾಗಿತ್ತು. ಈ ಜೈಲಿಗೆ ಇಂದ ಹೊರಗಡೆ ಅವರು ಬಂದ ಮೇಲೆ ಮಾತುಕತೆ ನಡೆಸಲಾಗುತ್ತೆ. ನನಗೆ ಗೊತ್ತಿಲ್ಲ, ನೀವು ಜೈಲಿಗೆ ಅವ್ರು ನಟ್ಟಿದ ಮೇಲೆ ಯಾಕಪ್ಪ ಮಾತಾಡ್ತೀರಿ? ಮಾಡಿ, ನೀವೇನು ಮಾಡ್ತೀರೋ ಮಾಡಿ. ರಾಷ್ಟ್ರದ ಹಿತದೃಷ್ಟಿಯಿಂದ ಕಾಶ್ಮೀರದ ಹಿತ, ಆದರೆ ಅದಿಲ್ಲ ಅಂತಂದರೆ ನೀವು ಅವ್ರನ್ನ ಜೈಲಿಗಟ್ಟದೆ ಅವ್ರ ಜೊತೆ ಮಾತುಕತೆ ಆಡಬೇಕಾಗಿತ್ತು, ಅವ್ರ ಜೊತೆ ಚರ್ಚೆ ಮಾಡಬೇಕಾಗಿತ್ತು, ಅವರ ಅಭಿಪ್ರಾಯವನ್ನು ಪಡಿಬೇಕಾಗಿತ್ತು. ಸೊ ಅದರಿಂದ ನನಗೆ ಇಲ್ಲಿ ಕಾಣ್ತಾ ಇರೋದು ಕೇಂದ್ರ ಸರ್ಕಾರದ ದ್ವಂದ್ವ ನಿಲುವು. ಈಗ ನಿಮಗೆ ಏನು ಅನಿವಾರ್ಯತೆ ಬಂತು? ನೀವು ಜನತಂತ್ರವಾದಿಗಳು ಅಂತ ವಿಶ್ವಕ್ಕೆ ತೋರಿಸೋದಕ್ಕನ? ವಿಶ್ವ ನಿಮ್ಮನ್ನು ಟೀಕಿಸ್ತಾ ಇದೆ ಅನ್ನುವ ಕಾರಣಕ್ಕಾಗಿ ಈ ವಿಶ್ವಾಸದ ನಾಟಕ ಮಾಡ್ತೀರಾ? ಗೊತ್ತಿಲ್ಲ. ಬಟ್ ಆದರೆ ಈ ಒಂದು ಗುಫ್ಕಾರ್ ಕೂಟ ಅಂತ ಏನೋ ವಿಶೇಷ ಸ್ಥಾನಮಾನವನ್ನು ರದ್ದುಪಡಿಸಿದ ಮೇಲೆ ಏನೋ ಒಂದು ರಚನೆ ಆಯ್ತಲ್ಲ ಕಾಶ್ಮೀರದಲ್ಲಿ, ಅವರು ಭಾಳ ಗೊಂದಲದಲ್ಲಿದ್ದರು. ಏನು ಮಾಡೋಣ, ನಾವು ಸಭೆಗೆ ಹೋಗಬೇಕೋ ಬೇಡವಾ ಅಂತ. ಅಂತಿಮವಾಗಿ ಪ್ರಧಾನಿಯವರ ಸಭೆಯಲ್ಲಿ ಪಾಲ್ಗೊಳ್ಳುವ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಅದು ಬಹಳ ಮುಖ್ಯವಾದ ತೀರ್ಮಾನ. ಅಂದರೆ ಭಾರತ ಮೇನ್ ಸ್ಟ್ರೀಮ್ ಒಳಗಡೆ ಇದ್ದುಬಿಟ್ಟು ಮಾತುಕತೆ ಆಡೋದಕ್ಕೆ ಸಿದ್ಧರಾದರಲ್ಲ ಈ ಎಲ್ಲ ಪಕ್ಷಗಳು, ಅದು ಭಾಳ ಮುಖ್ಯ. ಸೊ ಅದರಿಂದ ಈ ತೀರ್ಮಾನವನ್ನು ನಾವು ಸ್ವಾಗತಿಸಲೇಬೇಕು. ಆದರೆ ಈ ಪಕ್ಷಗಳ ಗುಫ್ಕಾರ್ ಕೂಟ ಏನಿದೆ ಇದ್ರ ಒಳಗಡೆ ಭಿನ್ನಾಭಿಪ್ರಾಯಗಳಿದ್ದು, ಆದರೆ ಕೊನೆಗೆ ಅಂತಿಮವಾಗಿ ಅವ್ರ ಮುಂದೆ ಕೂಡ ಬೇರೆ ದಾರಿ ಇಲ್ಲ. ಯಾಕಂದರೆ ಮಾತುಕತೆ ಇಲ್ಲದೇನೆ ಬೇರೆ ದಾರಿ ಏನಿಲ್ಲ ಕಾಶ್ಮೀರ ಸಮಸ್ಯೆ ಬಗೆಹರಿಸೋದಕ್ಕೆ. ಗುಂಡಿನ ಮೂಲಕ ಕಾಶ್ಮೀರ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಸಾಧ್ಯ ಆಗಲ್ಲ ಅಲ್ವಾ? ಬಂದೂಕಿನ ನಳಿಗೆಯ ಮೂಲಕ ಬಗೆಹರಿಸೋಕ್ಕೆ ಸಾಧ್ಯ ಆಗಲ್ಲ. ಅದನ್ನ ಬಗೆಹರಿಸಬೇಕಾದ್ದು ಮಾತುಕತೆಯ ಮೂಲಕ. ಸೊ ಅದರಿಂದ ಈಗ ಅದನ್ನ ಏನು ಮಾಡಿದ್ದಾರೆ, ಭಾಳ ಅವರ ಪ್ರಮುಖವಾದ ಬೇಡಿಕೆ ವಿಶೇಷ ಸ್ಥಾನಮಾನವನ್ನು ವಾಪಸ್ ಕೊಡಬೇಕು ಅನ್ನೋದು ಗುಫ್ಕಾರ್ ಕೂಟದಲ್ಲಿದ್ದಾರೆ. ಆದರೆ ನನಗನ್ನಿಸುವಾಗ ಮೋದಿ ಅಂತ ತೀರ್ಮಾನ ತಗೊಳ್ಳಲ್ಲ. ಅವರು ಒಂದು ತೀರ್ಮಾನ ತೆಗೆದುಕೊಂಡ ಮೇಲೆ ಆ ತೀರ್ಮಾನವನ್ನು ಎಂದೂ ಕೂಡ ಮೋದಿ ಬದಲಿಸಲ್ಲ. ಅದರಿಂದ ವಿಶೇಷ ಸ್ಥಾನಮಾನದ ಪ್ರಶ್ನೆ ಚರ್ಚೆಯಾದರೂ ಕೂಡ ಗುಫ್ಕಾರ್ ಕೂಟದ ಪ್ರತಿನಿಧಿಗಳಲ್ಲಿ ಹೇಳ್ಬೋದು. ಆದರೆ ಅದನ್ನು ಮೋದಿ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಒಪ್ಪಲ್ಲ. ಆದರೆ ಮತ್ತೆ ರಾಜ್ಯ ಏನಿದೆ ಅದಕ್ಕೊಂದು ರಾಜ್ಯದ ಸ್ಥಾನಮಾನ ಕೊಡುವಂಥದ್ದು ಒಂದು ಪ್ರಶ್ನೆ. ಎರಡನೇದು ಅಸೆಂಬ್ಲಿ ಏನಿದೆ ಚುನಾವಣೆ ನಡೆಸುವಂಥದ್ದು, ಈ ಬಗ್ಗೆ ಚರ್ಚೆ ನಡೆಸ್ಬೋದು. ಸೊ ರಾಜ್ಯದ ಸ್ಥಾನಮಾನ ಕೊಡೋದ್ರ ಬಗ್ಗೆ ಕೇಂದ್ರ ಸರ್ಕಾರ ಪರಿಶೀಲನೆ ನಡೆಸ್ಬೋದು ಅಂತ ನನಗೆ ಅನಿಸುತ್ತೆ. ಸೊ ಅದಾದರೂ ಒಂದು ಒಳ್ಳೆಯ ಬೆಳವಣಿಗೆನೆ. ಯಾಕೆಂದರೆ ನೀವು ಎಲ್ಲಿವರೆಗೆ ಇದನ್ನು ಕೇಂದ್ರಾಡಳಿತ ಪ್ರದೇಶ ಅಂತ ಇಡ್ತೀರಿ ಅಲ್ವಾ, ಅದು ಸಾಧ್ಯ ಇಲ್ಲದ ಮಾತು. ಆದ್ದರಿಂದ ಐ ಬಿಲೀವ್ ದಟ್ ಒಂದು ರಾಜ್ಯದ ಸ್ಥಾನಮಾನ ಕೊಡೋದು ಬಹಳ ಮುಖ್ಯವಾದ್ದು ಅಂತ. ಇನ್ನು ಹಲವು ಸುದ್ದಿಗಳು ಇವತ್ತಿನ ಪತ್ರಿಕೆಗಳಲ್ಲಿವೆ. ಇನ್ನೊಂದು ಬಹಳ ಮುಖ್ಯವಾದ್ದು, ನಾನು ಅದರ ನಿನ್ನೆ ಮಾತಾಡಿದೆ, ರಾಜ್ಯ ಕಾಂಗ್ರೆಸ್ಗೆ ಸಂಬಂಧಪಟ್ಟ ಹಾಗೆ ಅದರ ಸುದ್ದಿ ಹೀಗಿದೆ. ಬೇರು ಮಟ್ಟದ ಪಕ್ಷದ ಪದಾಧಿಕಾರಿಗಳ ಬದಲಾವಣೆಗೆ ಚಿಂತನೆ, ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ನಡುವೆ ಶೀತಲ ಸಮರ. ಸೊ ನಿನ್ನೆ ಇದ್ರ ಬಗ್ಗೆ ಮಾತನಾಡಿದ್ದೆ, ಕಾಂಗ್ರೆಸ್ ಪಕ್ಷದ ದೃಷ್ಟಿಯಿಂದ. ಸೊ ಈ ಶೀತಲ ಸಮರವನ್ನು ಇಲ್ಲಿಗೆ ಬ್ರೇಕ್ ಹಾಕೋದು ಒಳ್ಳೆಯದು. ನೀವು ಮುಖ್ಯಮಂತ್ರಿ ಯಾರಾಗ್ತೀರಿ ಅನ್ನೋದು ಇದೆಯಲ್ಲ, ಅದು ಅಧಿಕಾರಕ್ಕೆ ಬಂದ ಮೇಲೆ ಮೊದಲು ಅಧಿಕಾರಕ್ಕೆ ಬರುವುದಕ್ಕೆ ಯತ್ನ ಮಾಡಿ, ಅದನ್ನು ಬಿಟ್ಟು ರಾಜ್ಯ ಇಂಥ ಸಮಸ್ಯೆ ಎದುರಿಸ್ತಿದ್ದಾಗ ನೀವು ಮುಖ್ಯಮಂತ್ರಿ ಯಾರು ಅನ್ನೋದ್ರ ಬಗ್ಗೆ ಫೈಟ್ ಮಾಡ್ತಾ ಕೂತ್ಕೊಳ್ಳೋದು ಇದೆಯಲ್ಲ. ಸಿದ್ದರಾಮಯ್ಯನವರೇ, ನಿಮ್ಮ ಶಿಷ್ಯರು ಸ್ವಲ್ಪ ಬಾಯಿ ಮುಚ್ಚಿಸಿ ಅವ್ರನ್ನ. ಅವರು ಈ ಸುತ್ತಮುತ್ತಲಿರುವ ಈ ಬಾಲಂಗೋಚಿಗಳು ಇದಾರಲ್ಲ, ಅವರು ನಿಮ್ಗೆ ಒಳ್ಳೇದು ಮಾಡಲ್ಲ. ಸಿದ್ದರಾಮಯ್ಯನವರೇ, ಭಾಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ಜಮೀರ್ ಅಹಮದ್ ಅಂತವರು, ಅವರು ನಿಮಗೆ ಗೊತ್ತಿದೆ ಕುಮಾರಣ್ಣಗೆ ಅವ್ರು ಏನು ಮಾಡಿದ್ರು, ಅವ್ರ ಸಂಬಂಧ ಹೇಗಿತ್ತು ಅಂತ. ಈಗ ನಿಮ್ಮ ಜೊತೆಗಿದ್ದಾರೆ ಅವರು. ಆದ್ದರಿಂದ ದಯವಿಟ್ಟು ಇಂಥವ್ರನ್ನ ದೂರ ಇಡಿ. ನೀವು ಮುಖ್ಯಮಂತ್ರಿ ಆಗೋದಿದ್ರೆ ಯಾರೂ ತಪ್ಪಿಸೋಕ್ಕೆ ಸಾಧ್ಯ ಇಲ್ಲ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಿದ್ರು ಯಾರೂ ತಪ್ಪಿಸೋಕ್ಕೆ ಸಾಧ್ಯ ಇಲ್ಲ, ಪಕ್ಷದ ವರಿಷ್ಠರಿಗೆ ಬಿಟ್ಟದ್ದು. ಆದರೆ ಈ ಬಗ್ಗೆ ಕಾಂಗ್ರೆಸ್ ಒಳಗೆ ತೀವ್ರ ರೂಪದ ನಡೀತಾ ಇದೆ. ಸೊ ಈಗ ಈ ವರದಿಯ ಪ್ರಕಾರ ಏನು ಅಂದರೆ, ಪಕ್ಷದ
ಪದಾಧಿಕಾರಿಗಳನ್ನು ಬದಲಿಸುವುದಕ್ಕೆ ಡಿ ಕೆ ಶಿವಕುಮಾರ್ ಆಲೋಚಿಸುತ್ತಿದ್ದಾರೆ ಅಂತ ಈ ಬಗ್ಗೆ ಪಕ್ಷದ ವರಿಷ್ಠರ ಒಂದು ಪರವಾನಗಿಯನ್ನು ಪಡೆದಿದ್ದಾರೆ, ಅನುಮತಿಯನ್ನು ಪಡೆದಿದ್ದಾರೆ ಅನ್ನೋ ವರದಿ ಇದೆ. ನಿನ್ನೆ ಕೂಡ ದೆಹಲಿಯಲ್ಲಿ 3 ದಿನಗಳಿಂದ ದೆಹಲಿಯಲ್ಲಿ ಬಿಟ್ಟಂತ ಡಿ ಕೆ ಶಿವಕುಮಾರ್ ನಿನ್ನೆ ರಾಹುಲ್ ಗಾಂಧಿ ಅವರನ್ನು ಕೂಡ ಭೇಟಿ ಮಾಡಿ ಚರ್ಚೆ ನಡೆಸಿದ್ರು. ಬಹಳ ಸ್ಪಷ್ಟವಾಗಿ ಅರ್ಥ ಆಗೋದಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಈಗ ಡಿ ಕೆ ಶಿವಕುಮಾರ್ ಅವರ ಜೊತೆಗಿದ್ದಂತೆ ಕಾಣುತ್ತೆ. ಆ ಕಾರಣಕ್ಕೆ ಇಂತಹ ಹೇಳಿಕೆಗಳನ್ನು ನೀಡಿದಂತೆ ಜಮೀರ್ಗೆ ಸೇರಿದಂತೆ ಹಲವರಿಗೆ ನೋಟಿಸ್ ನೀಡಲಾಗುತ್ತೆ ಅನ್ನೋ ಮಾತು ಕೂಡ ಇದೆ. ಸೊ ಅದರ ಜೊತೆಗೆ ಡಿ ಕೆ ಅವರ ಪ್ಲ್ಯಾನ್ ಅಂತ ಅಂದರೆ ಈಗ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಮಟ್ಟದಿಂದ ಅಧ್ಯಕ್ಷರನ್ನು ಬದಲಿಸಬೇಕು ಅನ್ನೋದು ಅವರ ಆಲೋಚನೆ ಅಂತ. ಯಾಕೆ? ಅದಕ್ಕೆ ಕಾರಣಗಳಿವೆ. ಈಗಿರುವ ಬಹುತೇಕ ಪದಾಧಿಕಾರಿಗಳೇನಿದ್ದಾರೆ ಅವರು ದಿನೇಶ್ ಗುಂಡೂರಾವ್ ಅಧ್ಯಕ್ಷ ಅವಧಿಯಲ್ಲಿ ನೇಮಕ ಆದವರು ಮತ್ತು ಅದರ ಜೊತೆಗೆ ಅವರೆಲ್ಲ ಬಹುಮಟ್ಟಿಗೆ ಸಿದ್ದರಾಮಯ್ಯನವರು ಬೆಂಬಲಿಗರು. ಈಗ ಅವರನ್ನು ಬದಲಿಸಿ ತಮ್ಮ ಬೆಂಬಲಿಗರನ್ನು ಅಲ್ಲಿಗೆ ತರುವ ಒಂದು ಯತ್ನ, ಒಂದು ಆಲೋಚನೆ ಡಿ ಕೆ ಶಿವಕುಮಾರ್ ಅವರಿಗೆ ಇದ್ದಂತೆ ಕಾಣುತ್ತೆ. ಯಾಕೆಂದರೆ ಒಂದು ಕಾಂಗ್ರೆಸ್ ಪಕ್ಷದ ಒಳಗೆ ಟಿಕೆಟ್ ಹಂಚಿಕೆಯ ಬಗ್ಗೆ ರಾಹುಲ್ ಗಾಂಧಿ ಮಾಡಲು ಹೊರಟಿರುವ ಹೊಸ ಪ್ರಯೋಗಗಳು ಅದೇನಪ್ಪ? ಅದು ಅಂದರೆ ಮುಂದೆ ಟಿಕೆಟ್ ಹಂಚಿಕೆಯ ಸಂದರ್ಭದಲ್ಲಿ ಅಭ್ಯರ್ಥಿ ಆಗುವ ಅವರ ಹೆಸರೇನಿದೆ ಅದು ಬ್ಲಾಕ್ ಮಟ್ಟದಿಂದಲೇ ಶಿಫಾರಸ್ಸಾಗಿ ಬರಬೇಕು ಅಂತ. ಇಂಥ ಸನ್ನಿವೇಶದಲ್ಲಿ ನಿಮ್ಮ ಅಭ್ಯರ್ಥಿಗೆ ನೀವು ಟಿಕೆಟ್ ಕೊಡಿಸ್ಬೇಕು ಅಂತಿದ್ದರೆ ನೀವು ಬ್ಲಾಕ್ ಮಟ್ಟದಲ್ಲಿ ನಿಮಗೆ ಬೇಕಾದವರೇ ಅಧ್ಯಕ್ಷರಾಗಿರಬೇಕು ಅಲ್ವಾ? ಜಿಲ್ಲಾ ಮಟ್ಟದಲ್ಲಿ ನಿಮಗೆ ಬೇಕಾದವರೇ ಅಧ್ಯಕ್ಷರಾಗಿರಬೇಕು, ಅಲ್ಲಿಂದ ಶಿಫಾರಸ್ಸು ಆಗಬರಬೇಕು. ಆದ್ದರಿಂದ ಮುಖ್ಯಮಂತ್ರಿಯ ಪೈಪೋಟಿಗೆ ಬಿದ್ದ ಈ ಇಬ್ಬರು ನಾಯಕರು ಬ್ಲಾಕ್ ಮಟ್ಟದಿಂದ ಪಕ್ಷವನ್ನು ತಮ್ಮ ನಿಯಂತ್ರಣಕ್ಕೆ ತಗೊಳ್ಳೋದಕ್ಕೆ ಯತ್ನ ಮಾಡ್ತಿದ್ದಾರೆ. ಆದರೆ ಈಗ ಸಿದ್ದರಾಮಯ್ಯನವರ ನಿಯಂತ್ರಣದಲ್ಲಿದೆ, ಅದನ್ನು ಬದಲಿಸಿ ಡಿ ಕೆ ಶಿವಕುಮಾರ್ ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವಂಥ ಒಂದು ಯತ್ನದಲ್ಲಿದ್ದಾರೆ. ಹಾಗೆ ಮಾಡಿದರೆ ಅವರಿಗೆ ಮುಂಬರುವ ಚುನಾವಣೆಯಲ್ಲಿ ತಮಗೆ ಬೇಕಾದವರಿಗೆ ಟಿಕೆಟ್ ಕೊಡಿಸ್ಬೋದು. ನಿಮಗೆ ಬೇಕಾದವರಿಗೆ ಟಿಕೆಟ್ ಕೊಟ್ಟು ಆಯ್ಕೆಯಾದರೆ ನೀವು ಮುಖ್ಯಮಂತ್ರಿ ಆಗ್ಬೋದು ಸುಲಭ. ನಿಮಗೆ ಬೇಕಾದವರು ಬ್ಲಾಕ್ ಮಟ್ಟದಿಂದ ಅಧ್ಯಕ್ಷರಾಗದಿದ್ದರೆ ನಿಮಗೆ ಬೇಕಾದವರಿಗೆ ಟಿಕೆಟ್ ಕೊಡ್ಸೋಕ್ಕಾಗಲ್ಲ. ಆವಾಗ ಮುಖ್ಯಮಂತ್ರಿ ಆಗುವ ಕನಸಿಗೆ ತಣ್ಣೀರು ಎರಚಿದಂತೆ ಆಗತ್ತೆ ಅಂತ. ಸೊ ಆದ್ದರಿಂದ ಈ ಒಂದು ಯತ್ನದಲ್ಲಿ ಇವರಿಬ್ಬರು ತೊಡಗಿದ್ದಾರೆ. ಇನ್ನು 2-3 ಭಾಳ ಪ್ರಮುಖ ಸುದ್ದಿಗಳಿವೆ. ಸೊ ಶಾಲೆ ಸದ್ಯಕ್ಕಿಲ್ಲ, ಕಾಲೇಜು ಸದ್ಯದಲ್ಲಿ ಶೀಘ್ರ ಪರಿಹಾರ ಅಂತ ಇದೆ. ಸೊ ಅದರ ಜೊತೆಗೆ ಇನ್ನೊಂದು ಭಾಳ ಸುದ್ದಿ, ಇದು ಕನ್ನಡಪರ ಪತ್ರಿಕೆಯ ಮುಖಪುಟದಲ್ಲಿದೆ. ವರಿಷ್ಠರಿಗೆ ಅರುಣ್ ಸಿಂಗ್ ವರದಿ ನೀಡಿದ್ದು ಸುಳ್ಳು, ರವಿ ದುರುದ್ದೇಶಪೂರ್ವಕವಾಗಿ ಸುದ್ದಿ ಹಬ್ಬಿಸ್ತಿದ್ದಾರೆ. ರಾಜ್ಯ ಉಸ್ತುವಾರಿ 3 ದಿನದಿಂದ ದಿಲ್ಲಿಯಲ್ಲಿಲ್ಲ. ತಮಗೆಲ್ಲ ಗೊತ್ತಿದೆ, ನಿನ್ನೆ ಪತ್ರಿಕೆಗಳಲ್ಲಿ ಬಂತು ಅರುಣ್ ಸಿಂಗ್ ಅವರು ಡೈಲಿ ಹೆಡ್ಲೈನ್ ಸ್ಟೋರಿ, ಅದು ಡೈಲಿ ರಿಪೋರ್ಟರ್ಸು ಅರುಣ್ ಸಿಂಗ್ ಅವರು ವರದಿ ನೀಡಿಬಿಟ್ಟಿದ್ದಾರೆ. ಆ ವರದಿಯ ಪ್ರಕಾರ ಯಡಿಯೂರಪ್ಪನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಯಡಿಯೂರಪ್ಪನ ಪರವಾದ ವರದಿ ಅದು. ಆದರೆ ಅದು ಸುಳ್ಳು ಅಂತ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಕಾರ್ಯದರ್ಶಿ CT ರವಿ ಸ್ಪಷ್ಟನೆ ನೀಡಿದ್ದಾರೆ. ಅವ್ರ ಪ್ರಕಾರ ಏನು ಅರುಣ್ ಸಿಂಗ್ ಅವರು ದೆಹಲಿಯಲ್ಲೇ ಇಲ್ಲ 3 ದಿನದಿಂದ, ಎಲ್ಲಿಂದ ವರದಿ ನೀಡ್ತಾರೆ? ಇದು ದುರುದ್ದೇಶಪೂರ್ವಕವಾಗಿ ನೀಡಿದ ವರದಿ ಅಂತ ಇರಬೇಕು ಅಂತ ನನಗೂ ಅನಿಸುತ್ತೆ. ಯಾಕೆಂದರೆ ಒಂದು ಇದು ಯಾರೋ ಪ್ಲ್ಯಾನ್ ಮಾಡೋದು ಅಂತ ನಾನು ನಿನ್ನೆನೂ ಮಾತಾಡ್ತಾ ಹೇಳಿದೆ. ಅದರ ಜೊತೆಗೆ ಮಾಧ್ಯಮ ಸಂಪೂರ್ಣವಾಗಿ ಯಡಿಯೂರಪ್ಪನವರ ಪರವಾಗಿದೆ, ಅಥವಾ ಯಡಿಯೂರಪ್ಪ ಬಳಗದವರು ಮಾಧ್ಯಮವನ್ನು ಖರೀದಿ ಮಾಡಿದ್ದಾರೆ. ಸೊ ಆ ಕಾರಣಕ್ಕೆ ಇದು ಅವರ ಪರವಾಗಿ ವರದಿ ಬಂದಿದ್ದರೆ ಆಶ್ಚರ್ಯ ಏನಿಲ್ಲ. ನನಗನ್ನಿಸುತ್ತೆ ಭಾಳ ಸ್ಪಷ್ಟವಾಗಿ, ಎಸ್, ಈ ವರದಿ ಏನಿದೆ ಇದನ್ನು ಪ್ಲ್ಯಾಂಟ್ ಮಾಡಲಾಗಿದೆ ಅಂತ. ಈ ಒಂಥರ ಮಾಧ್ಯಮ ಅಂದರೆ ಪ್ಲ್ಯಾಂಟೇಷನ್ ಆಗಿಬಿಟ್ಟಿದೆ ಕಣ್ರಿ. ಯಾರು ಬೇಕಾದರೂ ಏನಾದರೂ ಪ್ಲ್ಯಾಂಟ್ ಮಾಡ್ಬೋದು. ಹಾಗೆಯೇ ಹಲವಾರು ಸುದ್ದಿಗಳು ಇನ್ನೂ ಇವೆ. ಆದರೆ ನನ್ನ ಸಮಯ ಆಗ್ತಾ ಇದೆ, ಇನ್ನೊಮ್ಮೆ ಬರ್ತೀನಿ, ಇನ್ನೊಂದು ವಿಚಾರದ ಬಗ್ಗೆ ಮಾತಾಡ್ತೀನಿ. ಎಲ್ಲರಿಗೂ ಒಂದು ದಿವಸ ಶುಭವಾಗಲಿ. ನಮಸ್ಕಾರ.